ಹಾಯ್ ಸ್ನೇಹಿತರೆ, ಬೆಣ್ಣೆ ದೋಸೆಯ ನಾಡು ಮಧ್ಯ ಕರ್ನಾಟಕದ ಹೃದಯ ಶಿಕ್ಷಣ, ವ್ಯಾಪಾರ ಮತ್ತು ರುಚಿಕರ ಆಹಾರಕ್ಕಾಗಿ ಪ್ರಸಿದ್ಧವಾದ ಜಿಲ್ಲೆ ಯಾವುದು ಗೊತ್ತಾ? ಅದು ನಮ್ಮ ದಾವಣಗೆರೆ ಜಿಲ್ಲೆ. ಇಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ಪರಿಚಯವನ್ನು ನೋಡೋಣ. ದಾವಣಗೆರೆ ಜಿಲ್ಲೆ ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಈ ಜಿಲ್ಲೆ ತನ್ನ ಆಹಾರ, ಕೈಗಾರಿಕೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗಾಗಿ ಪ್ರಸಿದ್ಧವಾಗಿದೆ. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ದಾವಣಗೆರೆ ಜಿಲ್ಲೆಯ ಇತಿಹಾಸ ಬಹಳ ಹಳೆಯದು. ಈ ಪ್ರದೇಶವನ್ನು ಅನೇಕ ರಾಜವಂಶಗಳು ಆಳಿದವು. ನಂತರ ವ್ಯಾಪಾರ ಮತ್ತು ಕೈಗಾರಿಕೆಗಳಿಂದ ವೇಗವಾಗಿ ಅಭಿವೃದ್ಧಿಯಾಯಿತು. ಹತ್ತಿ ವ್ಯಾಪಾರದಿಂದ ದಾವಣಗೆರೆ ಪ್ರಸಿದ್ಧಿಯಾಯಿತು. ಇಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ನೋಡೋದಾದರೆ ಕೊಂಡಜ್ಜಿ ಕೆರೆ ಪ್ರಕೃತಿ ಸೌಂದರ್ಯಕ್ಕೆ ಪ್ರಸಿದ್ಧ, ಬಾಗಳಿ ಪುರಾತನ ದೇವಾಲಯಗಳು, ಸಂತೆಬೆನ್ನೂರು ಇತಿಹಾಸದ ಸ್ಥಳ. ದಾವಣಗೆರೆ ನಗರವು ವ್ಯಾಪಾರ ಮತ್ತು ಶಿಕ್ಷಣದ ಕೇಂದ್ರವಾಗಿದೆ. ದಾವಣಗೆರೆ ಜಿಲ್ಲೆಯ ಆಹಾರ ಕರ್ನಾಟಕದಾದ್ಯಂತ ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಆಹಾರಗಳು ದಾವಣಗೆರೆ ಬೆಣ್ಣೆ ದೋಸೆ, ಮಿರ್ಚಿ ಮಂಡಕ್ಕಿ, ಇಡ್ಲಿ ವಡೆ. ಇಲ್ಲಿನ ಜನರು ಹಬ್ಬಗಳನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಹಾಗೆ ಇಲ್ಲಿನ ಪ್ರಮುಖ ಬೆಳೆಗಳೆಂದರೆ ಹತ್ತಿ, ಅಕ್ಕಿ, ಜೋಳ. ಕೈಗಾರಿಕೆ ಮತ್ತು ವ್ಯಾಪಾರ ಈ ಜಿಲ್ಲೆಯ ಪ್ರಮುಖ ಆದಾಯ ಮೂಲಗಳು. ಇಲ್ಲಿನ ವಿಶೇಷತೆಗಳನ್ನು ನೋಡೋದಾದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧಿ, ಬೆಣ್ಣೆ ದೋಸೆಗೆ ವಿಶ್ವ ಪ್ರಸಿದ್ಧ, ಶಿಕ್ಷಣ ಮತ್ತು ವ್ಯಾಪಾರ ಕೇಂದ್ರ, ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆ. ದಾವಣಗೆರೆ ಜಿಲ್ಲೆ ಎಂದರೆ ರುಚಿಕರ ಆಹಾರ, ವ್ಯಾಪಾರ ಮತ್ತು ಸಂಸ್ಕೃತಿಯ ಸಂಕೇತ. ಇಲ್ಲಿ ಭೇಟಿ ನೀಡಿದರೆ ಕರ್ನಾಟಕದ ವಿಭಿನ್ನ ಸೌಂದರ್ಯ ಕಾಣಿಸುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.